ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 27 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸೊ ಇವತ್ತು ವಾಕಿಂಗ್ ಕೂಡ ಎಲ್ಲ ಮುಗೀತು. ಸೊ ಇವತ್ತು ವರ್ಕೌಟ್ ಏನು ಕೂಡ ಮಾಡಿಲ್ಲ, ಜಸ್ಟ್ ಹಾಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಮನೇಲಿ ಜಾಸ್ತಿ ಕೆಲಸ ಇದೆ. ಸೊ ನೆನ್ನೆ ಗ್ರಹಣ ಆಗಿತ್ತಲ್ವ, ಹಾಗಾಗಿ ಇವತ್ತು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಇಲ್ಲೇನು ಮಾಡೋದಕ್ಕೆ ಹೋಗಿಲ್ಲ. ಸ್ವಲ್ಪ ಬಂದಿದ್ದು ನಾನು ಲೇಟ್ ಆಗಿತ್ತು, ಹಾಗಾಗಿ ಜಸ್ಟು ರನ್ನಿಂಗ್ ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮನೆಗೆ ಬರಬೇಕಾದ್ರೆ ಹಾಗೆ ಒಂದು ಎಳ್ನೀರು ಕೂಡ ಕುಡ್ಕೊಂಡು ಬಂದೆ. ಸೊ ಇವಾಗ ಬಿಸಿಲು ಜಾಸ್ತಿ ಇರುತ್ತಲ್ವ, ಬೆಳಗ್ಗೆನೇ ಹೆವಿ ಬಿಸಿಲಿರುತ್ತೆ. ಸೊ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೀರಾಗಿರ್ಬೋದು, ಈ ಥರ ಎಳ್ನೀರಾಗಿರ್ಬೋದು, ಇದನ್ನೆಲ್ಲ ಚೆನ್ನಾಗಿ ಕುಡಿಬೇಕು ಈ ಬಿಸಿಲಿಗೆ ಅಂತೂ. ಮನೆಗೆ ಬಂದಾದಮೇಲೆ ನಾನಿವತ್ತು ಒಂದು ಬೌಲ್ ಪಪಾಯ ಹಾಗೆಯೇ ವಾಟರ್ ಮಿಲನ್ನ ತೊಗೊಂಡೆ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ನಂದು. ಅದಾದಮೇಲೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಎಲ್ಲ ಇದು ಮಾಡ್ಕೊತಾ ಇದ್ದೆ. ಏನಂದರೆ ತುಂಬ ದಿನ ಆಗಿತ್ತು ನಾನು ಹೇರ್ ಕೇರ್ ಮಾಡಿಕೊಂಡೆ. ಒಂದು ಎಣ್ಣೆ ಹಚ್ಚೇನೆ ನಾನು ಜಾಸ್ತಿ ದಿನ ಆಗೋಗ್ಬಿಟ್ಟಿತ್ತು. ಕೂದಲೆಲ್ಲ ಹಿಂಗಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ಒಂಥರ ರಫ್ ಆಗಿಬಿಟ್ಟಿತ್ತು. ಸರಿ ಹೇಗಿದ್ರು ಇವತ್ತು ಕ್ಲೀನಿಂಗ್ ಕೆಲಸ ಇತ್ತಲ್ವ, ಸೊ ಕ್ಲೀನ್ ಮಾಡ್ಕೊಳ್ಳೋಷ್ಟು ಸ್ನಾನಕ್ಕೆ ಹೋಗೋ ಅಷ್ಟರಲ್ಲಿ ಚೆನ್ನಾಗಿ ಕೂದಲಿಗೆಲ್ಲ ಎಣ್ಣೆ ಹೇಳ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಆಯಿಲ್ ಹಚ್ಕೊತಾ ಇದ್ದೀನಿ. ಸೊ ನಾನು ಆಯಿಲ್ ಹಚ್ಕೊಳ್ಳೋದು ಹೆಂಗೆ ಅಂದರೆ ಒಂದು ದಿನ ಎಲ್ಲ ಬಿಡೋಕ್ಕೆ ಹೋಗಲ್ಲ. ಸೊ ಸ್ನಾನಕ್ಕೆ ಹೋಗೋದಿನ್ನು 1 ಅವರ್ ಹಾಫ್ ಆನ್ ಅವರ್ ಐತೆ ಅನ್ನಂಗೆ ಮಾತ್ರ ಅಷ್ಟು ಎಣ್ಣೆ ಹಚ್ಕೊಳ್ಳೋದು. ಸೊ 1 ನೈಟ್ ಎಲ್ಲ ಬಿಟ್ಟೋದಕ್ಕೆ ಎಲ್ಲ ಹೋಗೋದೇ ಇಲ್ಲ. ಸೊ ಇನ್ನು ಹೇಗಿದ್ರು ನಾನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 1 ಅವರ್ ತಗೊಳುತ್ತೆ. ಅಷ್ಟರಲ್ಲಿ ಚೆನ್ನಾಗಿ ಎಣ್ಣೆ ಕೂಡ ಹೇಳ್ಕೊಂಡಿರುತ್ತೆ ಅಂದ್ಬಿಟ್ಟು ಎಣ್ಣೆ ಎಲ್ಲ ಹಚ್ಕೊಂಡು, ಹಾಗೆ ನಾನು ಎಣ್ಣೆ ಯಾವಾಗ ಕೂದಲಿಗೆಲ್ಲ ಹಚ್ಕೊತೀನಿ ಆವಾಗ ಫೇಸ್ಗೂ ಕೂಡ ಆಯಿಲ್ನ ಮಸಾಜ್ ಮಾಡ್ಕೊತೀನಿ. ನಾನು ಯೂಸ್ ಮಾಡೋದು ಕೋಕೋನಟ್ ಆಯಿಲು. ಸೊ ಅದನ್ನು ನಾನು ಫೇಸ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಮೊದಲೆಲ್ಲ ನಾನು ರೆಗ್ಯುಲರಾಗಿ ಅಂದರೆ ಡೈಲಿ ಫೇಸ್ಗೆ ಆಯಿಲ್ ಹಚ್ಕೊತಾ ಇದ್ದೆ ನೈಟ್ ಟೈಮು, ಬಟ್ ಇವಾಗ ಹಚ್ಕೊತಾ ಇಲ್ಲ. ಸೊ ಸ್ಟಾಪ್ ಮಾಡಿದ್ದೀನಿ. ಬಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹಾಗೆಯೇ ಸ್ಕಿನ್ನು ಸಾಫ್ಟ್ ಆಗುತ್ತೆ. ತುಂಬಾ ರಿಸಲ್ಟ್ ಇದೆ. ನಿಮ್ಮ ಸ್ಕಿನ್ನಲ್ಲಿ ಫೈಲೈನ್ಸ್ ರಿಂಕಲ್ಸ್ ಏನಾದ್ರು ಬರ್ತಾಯಿದೆ ಅಂದಾಗ ಸೊ ಈ ಥರ ಆಯಿಲ್ ಹಾಕಿ ಮಸಾಜ್ ಮಾಡ್ಕೊಳ್ಳೋದ್ರೆ ಅದು ಅಲ್ಲೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಒಂದು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಡೈಲಿ ನಿಮಗೆ ಫ್ರೀ ಇದ್ದರೆ ಒಂದು 5 ನಿಮಿಷ ನಿಮ್ಮ ಸ್ಕಿನ್ಗೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಸೊ ಆಯಿಲೇ ಹಚ್ಕೊಳ್ತೀರಾ ಅಂತಲ್ಲ, ನೀವೇನಾದರೂ ಸಿರಮ್ ಯೂಸ್ ಮಾಡ್ತೀರಾ ಅಂದಾಗಲೂ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಂಗೆ ಗೊತ್ತಿರೋಂಗೆ ನೈಟ್ ಟೈಮ್ ಆಯಿಲ್ ಅಪ್ಲೈ ಮಾಡೋದೇ ಬೆಸ್ಟ್ ಆಪ್ಷನ್ ಅಂತ ಅಂದ್ಕೊತೀನಿ. ನನಗೆ ಒಳ್ಳೆ ರಿಸಲ್ಟ್ ಬಂದಿತ್ತು. ಈ ನಡುವೆ ಯಾಕೋ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ತುಂಬಾ ಸ್ಕಿನ್ ಕೇರಲ್ಲಿ ನಾನು ತುಂಬ ಮಾಡ್ತೀನಿ. ಅದರಲ್ಲೂ ನ್ಯಾಚುರಲ್ ಆಗೇನೆ ಮನೇಲಿ ಏನೇನು ಸಿಗುತ್ತೆ ಪ್ರಾಡಕ್ಟ್ ಅದರಿಂದನೇ ನ್ಯಾಚುರಲಾಗಿ ಸ್ಕಿನ್ ಕೇರ್ ಜಾಸ್ತಿ ಮಾಡ್ಕೊಳ್ಳೋದು ನಾನು. ಸೊ ಎಣ್ಣೆ ಎಲ್ಲ ಹಚ್ಕೊಂಡಾದಮೇಲೆ ಪಾತ್ರೆ ಇದ್ವು, ಫಸ್ಟು ಪಾತ್ರೆ ತೊಳೆದ್ಬಿಡೋಣ, ಆಮೇಲೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ತೊಳಿತಿದ್ದೆ. ಇವತ್ತೇನು ರಾತ್ರಿ ತೊಳೆದೇ ಇರಲಿಲ್ಲ ನಾನು, ಸ್ವಲ್ಪ ಇತ್ತಲ್ಲ ಆಮೇಲೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ನಿದ್ದೆ ಬಂತು, ಮಲ್ಕೊಂಡೆ. ಸೊ ಇವಾಗ ಬೆಳಗ್ಗೆ ಅಲ್ಲಿಂದ ಬಂದ ತಕ್ಷಣವೇ ಸೊ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಸ್ವಲ್ಪ ಧೂಳು ಕೂಡ ಹೊಡ್ಕೊಂಡೆ. ಇವಾಗ ಗಾಳಿ ಕೂಡ ಜಾಸ್ತಿ ಇದೆ, ಹಾಗೆ ಮನೆ ಮುಂದೆ ಗಾಡಿಗಳು ಜಾಸ್ತಿ ಓಡೋದ್ರಿಂದ ಧೂಳು ಹೆವಿ ಧೂಳಿರುತ್ತೆ. ಹಾಗಾಗಿ ನಾನು ಇವಾಗ ಒಂದು ವಾರಕ್ಕೊಂದ್ಸಲ ಫುಲ್ಲು ಎಲ್ಲ ಧೂಳು ಹೊಡ್ಕೋಬೇಕು. ಮನೆಯೆಲ್ಲ ಫುಲ್ಲು ವಾರಕ್ಕೊಂದ್ಸಲ ನೀಟಾಗಿ ಧೂಳು ತೆಗಿತಾ ಇದ್ರೂ ಒಂದಷ್ಟು ಧೂಳಿರುತ್ತೆ. ಹಾಗಾಗಿ ಎಲ್ಲ ನೀಟಾಗಿ ಧೂಳೆಲ್ಲ ಗುಡಿಸ್ಕೊಂಡು ಅದಾದಮೇಲೆ ಇವಾಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇವತ್ತು ಬೇರೆ ಹೋಳಿ ಅಲ್ವಾ, ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ತಾಯಿದ್ರೆ ಇವರು ಫುಲ್ಲು ಎಲ್ಲ ಹೋಳಿ ಹಾಕೊಬಂದ್ಬಿಟ್ಟು ಎಲ್ಲ ಹತ್ತೋದು ಇದು ಮಾಡೋದು ಮಾಡ್ತಾಯಿದ್ದ. ಇಳಿರಿ ಕೆಳಗಡೆ, ಇಳಿರಿ, ಗಲೀಜಾಗತ್ತೆ. ಮನೆ ಒಳಗಡೆ ಬಂದರೆ ಹ್ಯಾಪಿ ಹೋಳಿ ಮಾಡ್ತೀನಿ. ಇವಾಗ ಮನೇಲೆಲ್ಲ ನೋಡಿ ಕಟ್ಟನೆಲ್ಲ ಗಲೀಜು ಮಾಡಿದ್ದೀರಾ. ಹಾಂ ಕೋತಿಗೆ ಚೆನ್ನಾಗಿ ಕಾಣಿಸ್ತಿದ್ದೀರ. ಬಸ್ ಸೇಮ್ ಮಂಕಿ ಥರ ಕಾಣಿಸ್ತಿದೆ ಕಣ. ಎಲ್ಲ ತೋರಿಸಿಲಿ ಫೇಸ್ ಹಂಗೆ ಕಾಣಿಸ್ತೈತೆ. ಅಯ್ಯೋ ಬೇಡಮ್ಮ, ನನಗೆ ಐ ಡೋಂಟ್ ವಾಂಟ್, ಬೇಡ. ನಾನು ಕ್ಲೀನಿಂಗ್ ಮಾಡ್ಕೊಂಡಿದ್ನಲ್ವ, ಸೊ ಹನಿ
ನಂದೇ ಫಸ್ಟ್ ಪಿಕಪ್ ಅಂತ ಹೇಳಿದ್ರು. ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಏಕೆಂದರೆ ಅನಿದು ಯಾವಾಗಲೂ ಲಾಸ್ಟ್ ಪಿಕಪ್ ಇರ್ತಾಯಿತ್ತು. ಸೊ ಲಾಸ್ಟ್ ಪಿಕಪ್ ಇದ್ದಾಗ ನಂಗೆ ಅಡುಗೆ ಮಾಡೋಕ್ಕೆಲ್ಲ ಜಾಸ್ತಿ ಟೈಮ್ ಸಿಗ್ತಾ ಇರ್ತಿತ್ತು ಬಾಕ್ಸಿಗೆ ಅವ್ರು ತೊಗೊಂಡೋಗೋದಕ್ಕೆ. ಹಾಗಾಗಿ ನಾನು ಸುಮ್ಮನೆ ಇದ್ದೆ. ಆಮೇಲೆ ನೋಡಿದ್ರೆ ಅವ್ರು ಹೇಳಿದ್ರು, ಇಲ್ಲ ಫಸ್ಟ್ ಇವತ್ತು ನಂದೇ ಪಿಕಪ್ ಇರೋದು, ಇನ್ನೇನು ಬರ್ತಾನೆ ಇನ್ನು ಹಾಫ್ ಆನ್ ಅವರಲ್ಲಿ ಅಂತ. ಇನ್ನು ಹಾಫ್ ಆನ್ ಅವರಲ್ಲಿ ಬರ್ತಾನೆ ಅಂದಾಗ ಸರಿ ಏನು ಮಾಡೋದು ಅಂತ ಆವಾಗ ಚಪಾತಿ ಹಿಟ್ಟು ಕಳಿಸ್ಕೊಂಡು ಚಪಾತಿ ಮಾಡಿ ಎಗ್ ಬುರ್ಜಿ ಮಾಡಿದೆ. ಇದಾದರೆ ಬೇಗ ಮಾಡಿಬಿಡ್ಬೋದು ಅಂದ್ಬಿಟ್ಟು ಸೊ ಎಗ್ ಬುರ್ಜಿನ ಮಾಡಿದೆ. ಸೊ ಅವರು ನೋಡ್ಕೊಂಡಿದ್ರೆ ಫಸ್ಟ್ ಹೇಳ್ಬಿಡ್ತಾರೆ, ಅವ್ರದ್ದು OTP ಬಂದ ತಕ್ಷಣವೇ ಇಲ್ಲ ಬರ್ತಾಯಿದೆ ಕ್ಯಾಬು ಅಂತ. ಸೊ ಇವತ್ತು ಅವರು ಕೂಡ ನೋಡ್ಕೊಂಡಿಲ್ಲ, ಹಂಗಾಗಿ ನಾನು ಕೂಡ ಇನ್ನು ಟೈಮ್ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಆದೆ. ನಾನು ಸೊಪ್ಪೆಲ್ಲ ತೊಗೊಬಂದು ಇಟ್ಕೊಂಡಿದ್ದೆ, ಮೊಸಪ್ಪು ಸಾಂಬಾರು ಮಾಡೋಣ ಮಧ್ಯಾಹ್ನಕ್ಕೆ ಅಂತ. ಆದರೆ ಕ್ಯಾಬ್ ಬಂತಲ್ವ, ಸರಿ ಅಂದ್ಬಿಟ್ಟು ಈಸಿಯಾಗಿ ಇದೆ ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ಸೊ ಇನ್ನು ನನ್ನ ಲಂಚ್ಗೆ ನಾನು ಒಂದು ಚಪಾತಿ, ಹಾಗೆ ಎಗ್ ಬುರ್ಜಿ, ಸ್ವಲ್ಪ ಟೊಮೊಟೊ ಗೊಜ್ಜು, ಹಾಗೆ ಕ್ಯಾರೆಟು ಬೀಟ್ರೂಟು ಮತ್ತು ತೊಗೊಂಡೆ. ಅದಾದಮೇಲೆ ಕುಕುಂಬರ್ನ. ನಾನು ಊಟನ ಸ್ಟಾರ್ಟ್ ಮಾಡೋದು ಯಾವಾಗ್ಲೂ ಸೊ ಏನು ಸೈಡ್ಸ್ ಇರುತ್ತೆ ಅಂದರೆ ಫೈಬರಿಂದ ಫಸ್ಟು ಸ್ಟಾರ್ಟ್ ಮಾಡ್ತೀನಿ. ಸೊ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೊಟ್ಟೆ ಫುಲ್ ಅಂತ ಅನ್ನಿಸ್ತಾ ಇರುತ್ತೆ. ಫಸ್ಟೇ ನಾವು ಮೇನ್ ಫುಡ್ನ ತಿಂದ್ಬಿಟ್ರೆ ಸೊ ಇನ್ನೂ ಜಾಸ್ತಿ ಹೊಟ್ಟೆ ಹಸಿವಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಫೈಬರ್ನ ಏನಿರುತ್ತೆ ಅದನ್ನು ಫಸ್ಟ್ ತೊಗೊತೀನಿ. ಕ್ಯಾರೆಟು ಬೀನ್ಸ್ ಆ ಥರದ್ದು ಏನು ತೊಗೊತೀನೋ ಈ ಥರದ್ದೆಲ್ಲ ನಾನು ಫಸ್ಟ್ ತಿಂತೀನಿ. ಅದಾದಮೇಲೆ ಸೊ ಮೇನ್ ಊಟ ಮಾಡ್ತೀನಿ. ಆವಾಗ ನಿಮಗೆ ಅಷ್ಟು ತಿನ್ನೋಕ್ಕಾಗಲ್ಲ. ನೀವು ಒಂದು ಚಪಾತಿ ತೊಗೊಂಡಿದ್ದೀರಲ್ಲ ಅದರಲ್ಲಿ ಅರ್ಧ ಚಪಾತಿ ತಿನ್ಬೋದು ಅಷ್ಟೇ. ಇನ್ನು ಅದಾದಮೇಲೆ ಕ್ಯೂಟಿ ಸ್ಕೂಲಿಂದ ಬಂದರು. ಅವರು ಬಾಸುರುದ್ದಿ ಬೆಳಗ್ಗೆನೇ ಅವರು ಹೋಳಿ ಎಲ್ಲ ಆಡ್ಬಿಟ್ಟು ಅವ್ರು ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ರು. ಇನ್ನು ಸರಿ ಆಮೇಲೆ ಕ್ಯೂಟಿ ಅಮ್ಮ ಪ್ಲೀಸ್ ಅಮ್ಮ ನಾನು ಹೋಳಿ ಆಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ಲು. ಸರಿ ಅಂದ್ಬಿಟ್ಟು ಸರಿ ಆಟ ಆಡೋ ಅಂತ ಹೇಳಿ ಮೇಲೆ ಟೆರ್ರಸ್ ಮೇಲೇ ಆಟ ಆಡೋದಕ್ಕೆ ಬಿಟ್ಟಿದ್ದೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಈವ್ನಿಂಗಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸೊ ಏನೇನಾಯ್ತು ಅನ್ನೋದನ್ನು ನೋಡಿದ್ದೀರಾ. ಹಾಗೆ ಇವತ್ತು ಹೋಳಿ ಹಬ್ಬ ಕೂಡ ನಮ್ಮನೆ ಮಕ್ಕಳಂತೂ ಚೆನ್ನಾಗಿ ಇವತ್ತು ಹೋಳಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಚೆನ್ನಾಗಿ ಹೋಳಿ ಎಲ್ಲ ಹಾಕ್ಕೊಂಡು ಬಾಸು ರುದ್ದಿ ಕ್ಯೂಟಿ ಎಲ್ಲ ಮೇಲೆಲ್ಲ ಫುಲ್ ಗಲೀಜು ಮಾಡಿಕೊಂಡು ಆಟ ಆಡಿ ಸೊ ಇವಾಗ ಎಲ್ಲರನ್ನೂ ಫ್ರೆಶ್ ಅಪ್ ಮಾಡಿ ಸೊ ಅವ್ರ ಅತ್ತೆ ಮನೇಲಿ ಇವತ್ತು ಪೂಜೆ ಇದೆ, ಅಲ್ಲಿ ಹೋಗಿದ್ದಾರೆ. ಸೊ ನಾನು ಕೂಡ ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಸ್ವಲ್ಪ ಕೆಲಸ ಇತ್ತು ಮನೆಯದು ಎಲ್ಲ ಮುಗಿಸ್ಕೊಂಡು, ನೆನೆ ಗ್ರಹಣ ಇತ್ತಲ್ವ, ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಸೊ ಪೂಜೆ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ನಂದು 5 days ಕಂಪ್ಲೀಟ್ ಆಗೋ ತನಕ ಪೂಜೆ ಮಾಡಲ್ಲ. ಹಾಗಾಗಿ ಪೂಜೆ ಬಿಟ್ಟು ಇನ್ನು ಮನೆಯೆಲ್ಲ ಮಾಮೂಲಿ ಕ್ಲೀನ್ ಮಾಡಿಕೊಂಡೆ. ಸೊ ಗ್ರಹಣ ಅದು ನೆಕ್ಸ್ಟ್ ಡೇ ಅಂದರೆ ಸಂಜೆ ಇತ್ತಲ್ವ, ನೆನ್ನೆ ಸಂಜೆ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತೇನೆ ಫುಲ್ ಡೇ ಇರುತ್ತಲ್ವ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇವತ್ತೇ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿ ಇವತ್ತೇನಾಯಿತು ಅಂದರೆ ಅನಿಗೆ ಪಾಪ ನಾನು ಕ್ಲೀನಿಂಗ್ ಕೆಲಸಕ್ಕೆ ಟೈಮೇ ನೋಡ್ಕೊಂಡಿಲ್ಲ. ಅನಿ ಬೇರೆ ಇವತ್ತು ಅವ್ರದ್ದೇ ಫಸ್ಟ್ ಪಿಕಪ್ ಇತ್ತು. ಸೊ ಹಾಗಾಗಿ ಬೇಗ ಚಪಾತಿ ಮತ್ತು ಎಗ್ ಬುರ್ಜಿನ ಮಾಡಿಬಿಟ್ಟು ಕೊಟ್ಬಿಟ್ಟೆ ಪಾಪ ಸಿಂಪಲ್ಲಾಗಿ. ಸೊ ನಾನು ಕೂಡ ಮಧ್ಯಾಹ್ನ ಚಪಾತಿ ಆ್ಯಂಡ್ ಎಗ್ ಬುರ್ಜಿ ಸೊ ಸ್ವಲ್ಪ ಸಲಾಡ್ನ ತೊಗೊಂಡು ಊಟ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಸೊ ಅವ್ರನ್ನೆಲ್ಲ ಫ್ರೆಶ್ ಅಪ್ ಮಾಡಿ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆದೆ. ಇವಾಗ ನಮ್ಮ ಅತ್ತಿಗೆ ಮನೆಯಲ್ಲಿ ಪೂಜೆ ಇದೆ. ಸೊ ನಾವು ಮೊನ್ನೆ ಮಾಡಿದ್ವಲ್ಲ ಸೇಮ್ ಅದೇ ಥರ ಇವತ್ತು ಅವರು ಸೊಸೆಗೆ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ಹಾಗಾಗಿ ಇವತ್ತೇನು ಜಿಮ್ಗೆ ಹೋಗ್ತಾ ಇಲ್ಲ. ಆಲ್ರೆಡಿ ಯಾಕೋ ನಂಗೆ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು. ಬೆಳಗ್ಗೆಯಿಂದ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸನೇ ಇತ್ತು. ಹಾಗಾಗಿ ಇವತ್ತು ಜಿಮ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಈ ಥರ ಇದ್ದಾಗ ನನಗೆ ಅಲ್ಲಿ ಹೋಗಿ ಮಾಡೋಕ್ಕೂ ಮೂಡಿರಲ್ಲ. ಸೊ ಏನೋ ಗೊತ್ತಿಲ್ಲ, ಅಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗೋದು ಹಾಗೆ ಹೀಗೆ ಆಗೋದು ಕಾಮನ್ನು. ಸೊ ಲೇಡೀಸ್ಗೆ ಅದು ಕಾಮನ್ನು. ಸೊ ಆ ಟೈಮಲ್ಲಿ ಆದಷ್ಟು ನಮ್ಮ ಬಾಡಿಗೆ ರೆಸ್ಟ್ ಕೊಡೋದಾಗಿರ್ಬೋದು. ಸೊ ಅದನ್ನು ಮಾಡೋದು ಒಳ್ಳೆಯದು. ಮತ್ತು ನಾವು ಅದ್ರ ಮೇಲೆ ನನಗೆ ಬೆಳಗ್ಗೆಯಿಂದ ನನಗೆ ಗೊತ್ತಾಗ್ತಾಯಿದೆ ನನ್ನ ಅಂದರೆ ಒಂಥರ ಜಾಸ್ತಿ ಸೌಂಡ್ ಕೇಳಿದ್ರೆ ಇರಿಟೇಟ್ ಆಗೋದು ಈ ಥರ ಎಲ್ಲ ಆಗ್ತಾಯಿದೆ. ಸೊ ಇದಕ್ಕೆಲ್ಲ ರಿಯಾಕ್ಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನಾದರೂ ಸ್ವಲ್ಪ ಅವ್ರು ಗಲೀಜು ಮಾಡಿದ್ರೆ ಕಿರ್ಚಾಡೋದು ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ನನಗೆ ಗೊತ್ತಾಗುತ್ತೆ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಚೇಂಜಸ್ ಆಗಿದೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಅದು ನಾವು ಹಾಗೆಲ್ಲ ರಿಯಾಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರು ಕೂಡ ಸೊ ಅದು ನಮ್ಮ ಕೈಯಲ್ಲಿರಲ್ಲ. ಸಮ್ ಟೈಮ್ ಹಂಗೆ ಆಗೇ ಆಗುತ್ತೆ. ಸೊ
ಏನಿವೆ ಅದೆಲ್ಲ ಬಿಟ್ಟು ಸೊ ಈ ಟೈಮಲ್ಲಿ ಅದೆಲ್ಲ ಆಗೋದು ಕಾಮನು. ಹಾಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಜಿಮ್ ಕೂಡ ಹೋಗ್ತಾ ಇಲ್ಲ. ಸೊ ಇವತ್ತು ಜಿಮ್ಗೆ ಹೋಗೋದು ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿಂದ ಸೊ ಪೂಜೆಗೆ ಹೋಗ್ಬಿಟ್ಟು ಇವಾಗ ಬರೋಣ ಅಂತ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ. ಕ್ಯೂಟಿ ಅಂತೂ ಫುಲ್ಲು ತಲೆಗೆಲ್ಲ ಬಣ್ಣ ಉಯ್ಕೊಂಡಿದ್ಲು. ಸೊ ಇವಾಗೆಲ್ಲ ತಲೆಗೆ ಸ್ನಾನ ಮಾಡಿಸ್ದೆ, ಹಾಕಿ ಉಜ್ತಾ ಇದ್ರೆ ತಲೆ ಕೂದಲಲ್ಲಿ ಫುಲ್ಲು ಕಲರ್ ಇಳಿತಾ ಐತೆ. ರೆಡ್ಡು, ಪಿಂಕು, ಬ್ಲೂ, ಅದರಲ್ಲೂ ಬ್ಲೂ ಎಲ್ಲ ಕಲರ್ ಇಳಿತಾ ಇತ್ತು. ಸೊ ಅವ್ಳಿಗೂ ಕೂಡ ಫ್ರೆಶ್ ಅಪ್ ಮಾಡಿ ಬಾಸುರುದ್ದಿ ಫ್ರೆಶ್ ಅಪ್ ಮಾಡಿದೆ. ಸೊ ಅವ್ರ ಅತ್ತೆ ಮನೆಗೆ ಹೋಗ್ಬಿಟ್ಟು ಅವರು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಇವತ್ತು ಅಲ್ಲಿ ಪೂಜೆ ಅಲ್ವಾ, ಸಂಜೆಯಿಂದ ಅಲ್ಲಿಗೆ ಹೋಗಿದ್ದಾರೆ. ಸೊ ಇವಾಗ ನಾನು ಕ್ಯೂಟಿನೂ ಕೂಡ ಹೊರಡ್ಬೇಕು. ಆಲ್ರೆಡಿ 2 ಸಲ ಕಾಲ್ ಮಾಡಿದ್ದಾರೆ, ಬಾ ಪೂಜೆ ಮಾಡ್ತಾ ಇದೀವಿ ಆಲ್ರೆಡಿ ಅಂತ. ಸೊ ಏನಿವೆ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಹ್ಯಾಪಿ ಕ್ಯೂಟಿ. ಪಾಪ ಕ್ಯೂಟಿ ಏನು ಗೊತ್ತಾ, ರಿಕ್ವೆಸ್ಟ್ ಅಮ್ಮ ಪ್ಲೀಸ್ ಅಮ್ಮ ನಾನು ಹೋಳಿ ಆಡಬೇಕು ಅಂತ. ಸೊ ಬಾಸುರುದ್ದಿ ಫಸ್ಟೇ ಹೋಳಿ ಆಡ್ಬಿಟ್ಟು ಅವರು ಫ್ರೆಶ್ ಅಪ್ ಮಾಡಿದೆ, ಬಿಸಿ ಸ್ನಾನ ಮಾಡಿಸಿದ್ದು ಮಲ್ಕೊಬಿಟ್ರು. ಅದಾದ್ಮೇಲೆ ಕ್ಯೂಟಿ ಜೊತೆ ಆಟ ಆಡೋಕೆ ಯಾರಿಲ್ಲ. ಹಾಗಾಗಿ ನಮ್ಮ ಮೇಲ್ಗಡೆ ಮನೆ ಬಾಡಿಗೆಗಿದ್ದಾನೆ ಸಂಚಿತ, ಅವನ ಜೊತೆ ಚೆನ್ನಾಗಿ ಆಟ ಆಡೋದು. ಸೊ ಕ್ಯೂಟಿಗೆ ಪ್ರತಿ ವರ್ಷ ಹೋಳಿ ಆಟ ಅಂದರೆ ಪ್ರತಿ ವರ್ಷ ನಾನು ಕೂಡ ಇನ್ಕ್ಲೂಡ್ ಆಗ್ತಾ ಇದ್ದೆ. ನನಗೆ ಇವತ್ತು ಯಾಕೋ ಮೂಡ್ ಇರಲಿಲ್ಲ, ಹೋಳಿ ಎಲ್ಲ ಆಡಬೇಕು ಅನ್ನೋ ಮೂಡ್ ಒಂಚೂರು ಇರಲಿಲ್ಲ. ಅದು ಅವ್ರ ಅಪ್ಪ ಹೇಳ್ಬಿಟ್ಟು ಅದ್ರ ನಿಮ್ಮಮ್ಮ ಕರ್ಕೊಂಡು ಆಟಾಡೋ ಅಂತ. ಆದರೆ ನನಗೆ ಮೂಡ್ ಇರಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ನಾನು ಹೋಗಿದ್ರೆ ಬೇಜಾರು ಮಾಡ್ಕೋತೀನಿ ಅಂದ್ಬಿಟ್ಟು ಮೇಲ್ಗಡೆ ಹುಡುಗ ಜೊತೆ ಆಟಾಡೋಗ್ಬಿಟ್ಟಿದ್ದೆ. ಸೊ ಅವ್ರ ಜೊತೆ ಆಟಾಡ್ಬಿಟ್ಟು ಫುಲ್ಲು ಹೋಳಿ ಎಲ್ಲ ಒಯ್ಕೊಂಡು ದೆವ್ವ ಥರ ಕಾಣಿಸ್ತಾ ಇದೆ. ಇವಾಗ ರೆಡಿ ಮಾಡಿ ಮನುಷ್ಯನ್ ಮಾಡಿದ್ದೀನಿ. ಲಾಲಿ ಥರನಾ, ಖಾಲಿ ಥರ ಅಲ್ಲಿ ನಿಂತಾರೇ ಅವ್ರ ನಿಮ್ಮ ಅಮ್ಮ ಕಡೆ ತೆಗ್ದೆ. ನಾನು ನೈಟ್ ಊಟಕ್ಕೆ ಬಂದು ನಾನು ಸೊ ಅರ್ಧ ಮುದ್ದೆ ಹಾಗೇನೆ ಸ್ವಲ್ಪ ಚಿಕನ್ ಫ್ರೈನ ತಿಂದೆ. ಹಾಗೆಯೇ ಸೊ 1 ಕಪ್ಪಷ್ಟು ಸ್ವಲ್ಪ ಹೆಸರುಬೇಳೆ ಪಾಯಸನ ಕೂಡ ಕುಡಿದೆ. ಸೊ ಹೆಸರುಬೇಳೆ ಪಾಯಸನ ನಂಗೆ ತುಂಬ ಇಷ್ಟ, ಅದರಲ್ಲೂ ಚೆನ್ನಾಗಿ ಮಾಡಿದರು. ಹಾಗಾಗಿ ಹೆಸರುಬೇಳೆ ಪಾಯಸ ಸ್ವಲ್ಪ ತೊಗೊಂಡೆ. ಸೊ ನಾನು ನಾನ್ ವೆಜ್ ತಿಂದಾಗ ನಮ್ಮ ಅತ್ತಿಗೆ ಮನೆಗೆ ಹೋದಾಗ ಅಲ್ಲಿ ಅವರು ಎಲೆ ಅಡಿಕೆ ಇರುತ್ತೆ, ಬಟ್ ಎಷ್ಟು ಸುಣ್ಣ ಎಲ್ಲ ಹಾಕಲ್ಲ, ಬಟ್ ಜಸ್ಟ್ ಎಲೆ ಅಡಿಕೆ ಅಷ್ಟೇ. ನನಗೆ ಕಲರ್ ಬರಬಾರ್ದು, ಬಟ್ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ನಾನ್ ವೆಜ್ ತಿಂದಾಗ ನೈಟು ಎಲೆ ಅಡಿಕೆ ಹಾಕ್ಕೊಂಡು ಮಾಡ್ಕೊಡೋದ್ರಿಂದ. ಹಾಗಾಗಿ ಅವ್ರ ಹತ್ರ ಎಲೆ ಅಡಿಕೆ ಇಸ್ಕೊಂಡು ಸೊ ಅದನ್ನು ಕೂಡ ಹಾಕ್ಕೊಂಡೆ ಇವಾಗ. ಸೊ ಕ್ಯೂಟಿ ಎಲ್ಲ ಮೇಲ್ಗಡೆ ಕ್ಯಾರಮ್ ಮಾಡ್ತಾಯಿದ್ರು. ಇನ್ನು ಬಾಸು ಮಧ್ಯಾಹ್ನ ನಿದ್ದೆ ಮಾಡಿದ್ನಲ್ವ, ಅವನಿಗೂ ಕೂಡ ನಿದ್ದೆ ಬಂದಿಲ್ಲ. ಸೊ ಹಾಗಾಗಿ ಅವನು ಕೂಡ ಅವ್ರನ್ನ ಆಟ ಆಡ್ಕೊಂಡು ಸೊ ಅವನು ಒಂದೊಂದು ಆಟ ಆಡ್ಕೊಂಡಿದ್ದ. ಸೊ ನಿದ್ದೆ ಮಾಡಿದರೆ ಅವನು ಸ್ವಲ್ಪ ಲೇಟು ನಿದ್ದೆ ಮಾಡೋದು, 10:30 11 o'clock ತನಕನೂ ಎದ್ದಿರ್ತಾನೆ. ನಿದ್ದೆ ಮಾಡಿಲ್ಲ ಅಂದರೆ ಒಂದು 10 o'clock ಎಲ್ಲ ಮಲ್ಕೊಬಿಡ್ತಾನೆ. ಹಾಗಾಗಿ ನಾನು ಆಟ ಆಡ್ತೀನಿ ಅಂದರೆ ನಾನು ಸ್ವಲ್ಪ ಮೇಲ್ಗಡೆ ಹಾಗೆ ವಾಕ್ ಮಾಡಿಕೊಂಡು ಸೊ ನಾನು ಕೂಡ ಒಂದಷ್ಟೊತ್ತು ಆಚೆ ಕಡೆನೇ ಇದ್ದೆ. ಸೊ ನಾನ್ ವೆಜ್ ಎಲ್ಲ ತಿಂದಿನಲ್ವ, ಸೊ ಹಾಗೆ ಮಲ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇನ್ನೂ ನಂದು ಎಡಿಟಿಂಗ್ ಎಲ್ಲ ಇತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಒಂದು 1/2 hour ಕೆಳಗಡೆನೇ ವಾಕ್ ಮಾಡಿ ಸೊ ಅದಾದಮೇಲೆ ಮನೆಗೆ ಬಂದೆ. ಅಂದರೆ ನಾನ್ ವೆಜ್ ತಿಂದಿದ್ದೀನಿ ಅಂದಾಗ ಸ್ವಲ್ಪ ನನಗೆ ಏನಾದ್ರೂ ಕುಡಿಬೇಕು ನೈಟ್ ಟೈಮು. ಹಾಗಾಗಿ ನಾನಿವತ್ತೇನು ಮಾಡಿದೆ, ಅಜ್ವೈನ್ ಹಾಗೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಸೊ 1 ಲೋಟ ಮಾಡಿಕೊಂಡು ಅದನ್ನು ಕುಡಿದೆ. ಅದೇನೋ ಗೊತ್ತಿಲ್ಲ ನನಗೆ ನಾನ್ ವೆಜ್ ಅಂದರೆ ನೈಟ್ ಟೈಮ್ ತಿಂದಿದ್ದೀನಿ ಅಂದಾಗ ಅಂದರೆ ನಾರ್ಮಲ್ಲು ಸ್ವಲ್ಪ ಊಟ ತಿಂದಾಗ ನನಗೇನು ಆ ಥರ ಫೀಲ್ ಆಗೋಲ್ಲ. ಬಟ್ ಏನಾದ್ರೂ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿಂದಿದ್ದೀನಿ ಅಂದಾಗ ಅದೊಂಥರ ಹೆವಿ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಸೊ ಇದನ್ನು ಕುಡಿಯೋದ್ರಿಂದ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇದೊಂದು ಕಪ್ನ ತೊಗೊಂಡೆ. ಇನ್ನು ನಾನು ಕುದಿಸಿದ್ನಲ್ಲ ಅದಕ್ಕೇ 1 ಕಪ್ ನೀರು ಹಾಕ್ಬಿಟ್ಬಿಡ್ತೀನಿ. ಸೊ ಅದು ನೆಕ್ಸ್ಟ್ ಡೇಗೆ ನನಗಾಗುತ್ತೆ. ಅದೇ ನೀರನ್ನ ಕುದಿಸ್ಬಿಟ್ಟು ನೆಕ್ಸ್ಟ್ ಡೇಗೆ ತೊಗೊಂಡ್ರೆ ಸೊ ಬೆಳಗ್ಗೆ ಹೇಗಿದ್ರು ನಾನೊಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊತೀನಲ್ಲ, ಅದಕ್ಕೆ ಇದನ್ನೇ ತೊಗೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ.